ಹೋರಾಟದಲ್ಲಿ ಹುನಗುಂದದ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ತಮ್ಮೊಂದು ಸವಾಲ್ ಹಾಕಿದ್ದಾರೆ. ಸವಾಲನ್ನು ಸ್ವೀಕಾರ ಮಾಡ್ತಾರೆ. ಸವಾಲ ಏನಂತ ಸವಾಲು? ಈಗ ಅವರು ನಾಗೇಂದ್ರ ರಾಜೀನಾಮೆ ಕೇಳಲಿಕ್ಕೆ ಒಂದು ನಿಮ್ಮ ರಾಜೀನಾಮೆ ಕೇಳಕತ್ತಾರ. ಅಲ್ಲಿ ಅಕ್ರಮಗಳು ಮಾಫಿಯಾ ಮಾಡಿದ್ರೆ ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರು. ಅದಕ್ಕೆ ನಾನು ಈ ಹಿಂದೆ ತಾವು ಮಾತಾಡಿದ್ದಕ್ಕೆ ನಾ ಸವಾಲ್ ಸ್ವೀಕರಿಸ್ತೀನಿ ಅಂತ ಈ ರೀತಿ ನಾವು ದಮ್ಮಿದ್ರೆ ಉಚಿತ ಪಾಯಿಂಟ್ ಎಲ್ಲಿದಾವ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ದಮ್ಮಿದ್ರೆ ಅಲ್ಲಿ ಸ್ಥಳಕ್ಕೆ ಬರ್ತಾರ ಸಚಿವರು ಅಂತ ಸವಾಲ್ ಹಾಕಿದ್ದಾರೆ. ನೋಡ್ರಿ, ನನಗೆ ಮಾತೃವಾದ ಜವಾಬ್ದಾರಿಯನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಬರ ಇದೆ, ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಅದರ ಕುರಿತು ಇವತ್ತು ಜವಾಬ್ದಾರಿಯನ್ನು ವಹಿಸಿ ನಾನು ಕಾರ್ಯಪ್ರವೃತ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬರಗಾಲದ ಭೇಟಿಯನ್ನು ಕೊಟ್ಟಿದ್ದೀವಿ ಜಿಲ್ಲೆಯಲ್ಲಿ. ಅವರಿಗೆ ಪರಿಹಾರ ಕೊಡಿಸುವಂಥದ್ದು ಏನು 20 ಕೋಟಿ ಅನುದಾನ ಬಾಕಿ ಇತ್ತು, ಅದನ್ನ ಇವತ್ತು ಕೊಡಿಸುವಂತ ರೈತರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಏನು ಇವರು ಸೋಲ್ಸಿ ಮನ್ಯಾಗ ಕೂರ್ಸಾರಲ್ಲ ಜನ, ಅವರು ಸಹಜವಾಗಿ ಮಾತಾಡುವಂಥದ್ದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾವು ಉತ್ತರ ಕೊಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಏನೇ ಟಿಪ್ಪಣಿ ಮಾಡಬಹುದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನ ವಿನಾಕಾರಣ ಆರೋಪಗಳನ್ನ ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನ್ ಹೇಳಿದ್ರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದ್ರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವ್ರನ್ನ ಅಭಿವೃದ್ಧಿ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ, ಅದನ್ನೇ ತಿಳ್ಕೊಬೇಕು ದೊಡ್ಡನಗೌಡರಿಗೆ. ಮತ್ತೆ ಇದರಿಂದ ಉತ್ತರ ಏನ್ ಕೊಡ್ತೀರಿ ಅವ್ರಿಗೆ? ಒಂದ್ ದಿವ್ಸ ಮಾತಾಡೋರಿಗೆ ಏನ್ ಕೊಡ್ಬೋದು, ದಿವಸ ಅವ್ರಿಗೆ ಏನ್ ಸವಾಲು? ನಾನ್ ಸವಾಲು ಬಹಳಷ್ಟು ಹಾಕಿನಿ, ಆ ಸವಾಲಿಗೆ ಉತ್ತರ ಕೊಟ್ಟಿಲ್ಲ ಆ ಮನುಷ್ಯ. ಉಸ್ಕಿನ ಪಾಯಿಂಟ್ ಕರೆಯೋದು ಸವಾಲ್ ಅಲ್ಲ ಸರ್. ಈಗ ಎಲ್ಲಿ ಜನರ ಮಧ್ಯೆ ಬಂದು ಉತ್ತರ ಕೊಡ್ಬೇಕು ನಾವು ಜನಪ್ರತಿನಿಧಿಗಳು. ಉಸ್ಕಿನ ಪಾಯಿಂಟ್ ನಾಗ ಹೋಗಿ ಉತ್ತರ ಕೊಡೋದಲ್ಲ. ಅದನ್ನ ನಾನು ಹೇಳ್ತೀನಿ ವಿವರವಾಗಿ ಇನ್ನೂ ಬೇಕಾದ ಸಂದರ್ಭ ಅಲ್ಲ. ಕೊನೆ ಆರೋಪ ಎಲ್ಲಿ ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದ್ಯಾ? ಅಪರಾಧಿ ಆದ್ಮೇಲೆ ತಾನೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನ ಲೀಕ್ ಮಾಡಿದಂತ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು. ಅದಕ್ಕೆ ಇವತ್ತು ನಮ್ಮ ಜನಜಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನ ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ? ಇವ್ರ ಆರೋಪ ಹೇಳ್ರಿ, ಕೇವಲ ಒಂದು FIR ಆದ ತಕ್ಷಣ ಆರೋಪ ಕೋರ್ಟ್ ಅಪರಾಧಿ ಅಂತ ತೀರ್ಮಾನ ಮಾಡ್ಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೆ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2018 23 ಏನ್ ಮಾಡಿದ್ರು? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ಲಿಲ್ಲ. ಆ ಒಂದು ಕಾರಣದಿಂದನೇ ಇವತ್ತು ಮನ್ಯಾಗ ಕುಂದಿಸ್ಯಾರಲ್ಲ ಅವ್ರಿಗೆ. ಈ ದೊಡ್ಡನಗೌಡನ ಆದಿಯಾಗಿ ಎಲ್ಲರಿಗೂ ದೊಡ್ಡನ ಆದಿಯಾಗಿ ಎಲ್ಲರಿಗೂ ಕುಂದಿಸ್ಯಾರ. ಅಟ್ಟ ತಿಳ್ಕೊಬೇಕು.